ಮತ್ಯಾರು? ಸಂಕೇತ್ ಅಂತ ಸರ್. ನೋಡೋಕೆ ಬ್ಯೂಟಿಫುಲ್, ಕಣ್ಣು ಕುಕ್ಕುವಂತಿರುವ ಈ ಚೆಲುವೆ ರೀಲ್ಸ್ ಮಾಡ್ತಾ ಹುಡುಗರನ್ನ ಒಟ್ಟಿಗೆ ಬೀಳಿಸ್ಕೊಳ್ತಾಳಂತೆ. ಹೀಗಂತ ಹೇಳ್ತಿರೋದು ಈಕೆಯಿಂದ ಮೋಸ ಹೋದ ಯುವಕರು. ಹೌದು, ಹಣಕ್ಕಾಗಿ ಮದುವೆಯಾಗೋದು ಈ ರೀಲ್ಸ್ ಸುಂದರಿಯ ಖಯಾಲಿಯಂತೆ. ಅದರಂತೆ ಶಿವಮೊಗ್ಗ ನಗರದ ಸಂಕೇತ್ ಎಂಬ ಯುವಕನಿಗೆ ಈಕೆ ವಂಚನೆ ಮಾಡಿರೋ ಆರೋಪವಿದೆ. ಮದುವೆಯಾಗಿ ಕೆಲವು ತಿಂಗಳಿಗೆ ಗಂಡನಿಗೆ ಸೋಡಾ ಚೀಟಿ ನೀಡಿ ಬರೋಬ್ಬರಿ 20 ಲಕ್ಷ ರೂಪಾಯಿ ದೋಚಿಕೊಂಡು ಎಸ್ಕೇಪ್ ಆಗಿದ್ದಾಳೆ. ಹೊಸನಗರ ತಾಲೂಕಿನ ನಗರ ಸಮೀಪದ ಎಂಡೆಗದ್ದೆ ಗ್ರಾಮದ ಈ ಯುವತಿ ಸಂಕೇತ್ ಎಂಬಾತನ ಪ್ರೀತಿಸಿ ಮದುವೆಯಾಗೋದಾಗಿ ನಾಟಕವಾಡಿ ಮೋಸ ಮಾಡಿದ್ದಾಳೆ ಅಂತ ಆತ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ. ಫೆಬ್ರವರಿ 9-10 ಸರ್ ಇಲ್ಲೇ ಶುಭಮಂಗಳ ಚೌಟ್ರಿಲಿ ಮದುವೆ ಆಯ್ತು ಸರ್. ನನ್ನ ತಂದೆಯವರೇ ಫುಲ್ ಖರ್ಚು ಹಾಕ್ಬಿಟ್ಟು 15 ಲಕ್ಷ ಖರ್ಚು ಮಾಡಿ ಅದ್ದೂರಿಗೆ ಮದುವೆ ಮಾಡಿದ್ರು ಸರ್. ಮದುವೆ ಆದಮೇಲೆ ಸರ್ ಇವಳು 1 ತಿಂಗಳು ಚೆನ್ನಾಗಿಲ್ಲ ಅಷ್ಟೇ ಸರ್, ಫೆಬ್ರವರಿ 10ರಿಂದ ಮಾರ್ಚ್ವರೆಗೂ. ಆಮೇಲೆ ಮತ್ತೆ ಯಾವುದೋ ಹುಡುಗನ ಕನೆಕ್ಟ್ ಮಾಡ್ಕೊಂಡು ಮತ್ತೆ ಇದು ಮಾಡ್ಬೇಕು ನನ್ನ ಹತ್ರ ಸಿಗಾಕೊಂಡು ಸರ್. ನಾನೆಲ್ಲ ಫೋಟೋಸ್ ಎಲ್ಲ ಕೇಳಿದೆ, ಏನಿದು ಅಂತ ಕೇಳಿದಾಗ ಇಲ್ಲ ನಂದೆ ಅಂತೆಲ್ಲ ಹೇಳೋದು ಸರ್. ಫೋಟೋಗಳು ಯಾರ ಜೊತೆ ಆಗಿರೋದು, ಎಲ್ಲೋ ಬೇರೆ ಕಡೆ ಹೋಗಿರೋದು, ತಾಳಿ ಕಟ್ಸ್ಕೊಂಡ್ರು. ಮುಂಚೆ ನಾನು ಬಿಫೋರ್ ಮದುವೆ ಇರೋ ಸರ್ ನನಗೆ ಮೋಸ ಮಾಡಿದಾಳೆ ಇವಳು. ಅದು ಕೇಳಿದಾಗ ಸರ್ ಅವ್ರ ತಂದೆ ನೀವು ಗೊತ್ತು ನನಗೆ ಏನು ಮಾಡ್ತೀರಾ ಈಗ, ನೀವು ಕೀಳು ಜಾತಿ ನೀವು ಮದುವೆ ಮಾಡಿ ಕಟ್ಟಿದ್ದೆ ದೊಡ್ಡದು ಅಂತೆಲ್ಲ ಹೇಳಿದ್ರು ಸರ್. ಅದಾದ್ಮೇಲೆ ಸರಿ ಆಯ್ತು ಬಿಟ್ಟಾಕು ಅಂದಮೇಲೆ ಸರ್ ಈಗ ಗಣಪತಿ ಹಬ್ಬದ ಟೈಮಲ್ಲಿ ಬಂದಿಲ್ಲ ಸರ್, ನನಗೆ ಹುಷಾರಿಲ್ಲ ಟೈಮಲ್ಲಿ. ಮದುವೆ ಮೇಲೆ ಸರ್ ಸಂಸಾರನೇ ಮಾಡಿಲ್ಲ ಸರ್. ಬರೀ ಊರಿಗೆ ಹೋಗ್ತೀನಿ ಊರಿಗೆ ಹೋದೋಳು ಫೋನ್ ಎತ್ತುತ್ತಿರಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡು ಕೂರೋಳು. ಅವಳಿಗೆ ಇಷ್ಟ ಬಂದಾಗ ಫೋನ್ ಮಾಡ ಸರ್. ನಾನು ತಡ್ಕೊಂಡು ತುಂಬ ಸಮಾಧಾನವಾಗಿದ್ದೆ ಸರ್, ಮನೆಗೆ ಹೇಳ್ಬಾರ್ದು ಅಂತೆಲ್ಲ ಹೇಳಿ. ಸೋಮವಾರ ಸರ್ ಕೆಲ್ಸಕ್ಕೆ ಹೋದ್ಮೇಲೆ ಊರಿಗೆ ಹೋಗ್ತೀನಿ ಅಂತ ಹೇಳಿ 6 ಲಕ್ಷ ರೂಪಾಯಿ ದುಡ್ಡು ಒಡವೆಲ್ಲ ತಾಂಡಿ ಮನೆಗೆ ಹೋಗ್ತೀನಿ ಅಂತ ಹೋದ್ಲು ಸರ್. ಅಷ್ಟಕ್ಕೂ ಪ್ರೀತಿಸಿ ಮದುವೆಯಾಗಿದ್ದ ಈ ಟಿಕ್ ಟಾಕ್ ಸುಂದರಿ ಶಿವಮೊಗ್ಗದ ಯುವಕ ಸಂಕೇತ್ ಜೊತೆ ಮದುವೆಯಾಗಿದ್ದಲ್ಲದೆ ಬೇರೆ ಬೇರೆ ಯುವಕರ ಜೊತೆಯೂ ಸಂಬಂಧ ಇಟ್ಕೊಂಡಿದ್ಲಂತೆ. ಇದಕ್ಕೆ ಈ ಫೋಟೋಗಳೇ ಸಾಕ್ಷಿ ಅಂತಾನೆ ಪತಿ ಸಂಕೇತ್. ಸದ್ಯ ಸಿವಿಲ್ ಕಾಂಟ್ರಾಕ್ಟರ್ ಆಗಿರುವ ಸಂಕೇತ್ ಕಳೆದ ವರ್ಷ ಫೆಬ್ರವರಿಯಲ್ಲಿ ಈಕೆ ಜೊತೆ ಮದುವೆಯಾಗಿದ್ದ. 1-2 ತಿಂಗಳು ಸಂಸಾರ ಮಾಡಿ ಇದೀಗ ನೀನು ಕೀಳು ಜಾತಿಯವನು ಎಂದು ಹೇಳಿ ಪಂಗನಾಮ ಹಾಕಿದ್ದಲ್ಲದೆ ಇದೀಗ ಮತ್ತೊಬ್ಬ ಯುವಕನ ಜೊತೆ ಓಡಾಟ ಶುರು ಮಾಡ್ಕೊಂಡಿದ್ದಾಳಂತೆ. ಈ ಹಿಂದೆಯೂ ಕಡೂರು ಮೂಲದ ಯುವಕನ ಜೊತೆ ಮದುವೆಯಾಗಿದ್ದ ಸನ್ನಿಧಿ ಅವನಿಗೂ ಕೈ ಕೊಟ್ಟು ಬೆಂಗಳೂರಿನ ಯುವಕ ಬಳಿಕ ಶಿವಮೊಗ್ಗದ ಮತ್ತೊಬ್ಬ ಯುವಕನಿಗೆ ಹೀಗೆ ಹಲವರನ್ನ ತಮ್ಮ ಪ್ರೇಮ ಪಾಶಕ್ಕೆ ಬೀಳಿಸಿಕೊಂಡು ಕೈ ಕೊಟ್ಟಿದ್ದಾಳಂತೆ. ಲವ್ ಮ್ಯಾರೇಜ್ ಅಂತ ಆಗಿದ್ದಾನೆ ಹುಡುಗಿನ ನಂಬ್ಕೊಂಡು. ನೋಡಿದ್ರೆ ಹುಡುಗಿ ಮದುವೆಗಿನ ಮುಂಚೆನೇ ಒಂದು ಮದುವೆನೂ ಆಗಿದ್ದಾಳೆ, ಜೊತೆಗೆ ಬೇರೆಯವ್ರ ಜೊತೆನೂ ದೈಹಿಕ ಸಂಪರ್ಕ ಇಟ್ಕೊಂಡಿದ್ದಾರೆ. ಮತ್ತು ಲವ್ ಅಂತಲೂ ಒಂದಷ್ಟು ಪ್ರಕರಣಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಫೋಟೋಗಳು ಹೇಳ್ತಿದೆ ಹುಡುಗಿ ಎಷ್ಟು ಜನ ಜೊತೆ ಲವ್ ಮಾಡಿದ್ದಾರೆ, ಮತ್ತು ಅವರು ಹಣ ಹಾಕ್ಸ್ಕೊಂಡಿರೋದು ಅವೆಲ್ಲ ನೋಡ್ತಿದ್ರು ಗೊತ್ತಾಗ್ತಿದೆ. ಇವರು ಮನಿ ಮೈಂಡ್ ಇಟ್ಕೊಂಡೇ ಮದುವೆ ನಾಟಕ ಆಡಿದ್ದಾರೆ. ಇವ್ರ ಕುಟುಂಬದವರು ಮದುವೆನೂ ಗ್ರ್ಯಾಂಡಾಗೆ ಮಾಡಿಕೊಟ್ಟಿದ್ದಾರೆ, ಮನೇನೂ ಹುಡುಗ ರಿಪೇರಿ ಮಾಡಿಕೊಟ್ಟಿದ್ದಾನೆ. ಈಗ ಕಾನೂನು ಹೆಣ್ಮಕ್ಳಿಗೆ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅಂದರೆ ಈ ಥರ ದುರ್ಬಳಕೆ ಮಾಡೋದ್ರಿಂದ ಈಗ ನಿಜವಾಗ್ಲೂ ಅನ್ಯಾಯ ಆಗಿರೋ ಹೆಣ್ಮಕ್ಳು ಸ್ಟೇಷನಿಗೆ ಹೋದರೆ ನ್ಯಾಯ ಸಿಗ್ತಾ ಇಲ್ಲ, ಆ ಥರ ಆಗಿದೆ. ಒಟ್ಟಾರೆ ಲವ್ ಮಾಡಿ ಹಣ ಪೀಕೋದು ಈ ರೀಲ್ ಸುಂದರಿಯ ಚಾಳಿಯಾಗಿದ್ದು, ಇವಳ ಈ ಆಟಕ್ಕೆ ಈಕೆಯ ಮನೆಯವರು ಕೂಡ ಸಾಥ್ ನೀಡ್ತಾ ಇರೋದು ದುರಂತವೇ ಸರಿ.